ನಾನು ತೊರಗಲ್ ಅಂತೇಳಿ ಹಿರಿಯ ಸಮಾಜ ಸೇವಕ. ಈಗ ನಾನು ಮಾಧ್ಯಮದವರ ಮುಂದೆ ಏನು ತಿಳಿಸ್ಬೇಕಂದ್ರೆ, ಮೊನ್ನೆ ಆ ಸಿ ಟಿ ರವಿಯವರ ಕೇಸ್ ಇದೆ. ಸಿ ಟಿ ರವಿ ಅವರು ಮೊನ್ನೆ ಅಲ್ಲಿ ನೀಟ್ ಎಕ್ಸಾಮ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಮನನ್ನೊಂದು ಪ್ರತಿಭಟಿಸುವಾಗ ಅವ್ರದ ಅಳಿಲನ್ನು ಕೇಳಿ ಅದಕ್ಕೆ ಉತ್ತರ ಏನೋ ದಾರಿ ಮಾಡಿ ಕೊಡದೆ ಇವ್ರು ಸಿ ಟಿ ರವಿಯವರು ಮುಲ್ಲಾಗಳು ಯಾಕೆ ಭಾಗವಹಿಸಾರದಲ್ಲಿ ಮುಲ್ಲಾಗಳು ಎದಿ ಸೀಳಿದರೆ 3 ಅಕ್ಷರ ಅವ್ರಿಗೆ ಬರುವುದಿಲ್ಲ ಅಂತ ಹೇಳಿ ಒಂದು ಅಪವಾದವಾದ ಮಾತು ಹೇಳಿದ್ರು. ಅಲ್ಲಿ ಮುಲ್ಲಾಗಳು ಇದ್ರು, ಕ್ರಿಶ್ಚಿಯನ್ರು ಇದ್ರು, ಯಹೂದಿ ಇದ್ರು, ಹಿಂದೂಗಳು ಇದ್ರು, ಬ್ರಾಹ್ಮಣರು ಎಲ್ಲಾರು ಇದ್ರು, ಸ್ಟೂಡೆಂಟ್ಗಳು. ಅಲ್ಲಿ ನೋಡಿ ಮಾತಾಡ್ಬೇಕು. ಅವ್ರು ಹೇಳಿದ್ರೆ ಈಗ ಏನಂತಾರ ಪಲ್ಟಿ ಆಗ್ತಾ ಇದ್ದಾರೆ. ಏನಂತೇಳಿ ಅಲ್ಲಿ ಒಬ್ರು ಜಿಪಿಗೆ ಬೆಂಕಿಯ ಕಡ್ಡಿ ಹಚ್ಚಲಿಕ್ಕೆ ಒಬ್ಬ ಮುಲ್ಲಾ. ಆ ಮುಲ್ಲಾಗೆ ಹೇಳಿದೆ, ಸಿ ಟಿ ರವಿಯವರೇ, ಕನ್ನಡ ನಾಡಿನ ಮುಸ್ಲಿಂ ಸಮಾಜ ಬಾಂಧವರು ಒಳ್ಳೆ ಕನ್ನಡ ನುರಿತವರಿದ್ದಾರೆ, ನಮ್ಮಂತ ನುರಿತ ಕನ್ನಡ ಜಾಣರಿದ್ದಾರೆ. ಮುಲ್ಲಾಗಳಿಗೆ ಇವೆಲ್ಲ ಉಚ್ಚಾರ ಬೇರೆ ಬೇರೆ ಅದಾವ. ಮುಲ್ಲಾ ಅಷ್ಟ ಹೇಳಿದ್ರಿ ನೀವು, ಆ ಮುಲ್ಲಾಗಳಿಗೆ ಈ ಮುಲ್ಲಾಗಳಿಗೆ ಎದಿ ಹೇಳಿದ್ರೆ 4 ಅಕ್ಷರ ಸಿಗುವುದಿಲ್ಲ, ಗೊತ್ತಾಗುದಿಲ್ಲ. ಮುಲ್ಲಾಗಳಿಗೆ ಅಂತ ಯಾರು ಹೇಳ್ತೀರಿ? ಮತ್ತೊಂದು ವಿಷಯ, ಈಗ ಅವ ಏನು ಕಡ್ಡಿ ಕೊರತ್ ಬೆಂಕಿ ಹಚ್ಲಿಕ್ಕತ್ತಲ್ಲ, ಟ್ಯಾಂಕ್ ತೋರಿಸಿದ್ರಿ ಹೇಳಿ ಸರಿ. ಆ ಟ್ಯಾಂಕ್ ಇದ್ದದ್ದು, ಆ ಬೆಂಕಿ ಹಚ್ಚೋದು ಒಬ್ಬ ಮುಸ್ಲಿಮ್ಸ್ ಮೌಲ್ವಿ, ಮುಸ್ಲಿಮ್ಸ್ ಒಬ್ಬ ಜನಾಂಗಿವ, ಅವ ಬಿಹಾರದಲ್ಲಿ ಘಟನೆ ನಡೆದದ್ದು ಬಿಹಾರದಲ್ಲಿ. ಬಹಳ ಮಂದಿ ಹೇಳ್ತಾರ, ಪತ್ರಕರ್ತರು ಬಹಳ ಮಂದಿ ಹೇಳಾಕತ್ತಾರ ಬಿಹಾರದಲ್ಲಿ ನಡೆದ ಘಟನೆ ಅಂತೇಳಿ. ಬಿಹಾರದಲ್ಲಿ ಘಟನೆ ನಡೆದಿದ್ದೆ ಅಲ್ಲಿ ಯಾಕೆ ತೋರಿಸಿದ್ರಿ? ಇದೇನ್ ನಿಮ್ದು? ನೀವೇ ಬೆಂಕಿ ಹಚ್ಚಿ ಕೆಲಸ ಮಾಡ್ಲಿಕ್ತೀರೇನು? ನಿಮ್ಗೆ ಏನು ಕಡ್ಡಿ ಪಟ್ಟಣ ಕೊಟ್ಬಿಡ್ತೇನೆ ನಾ ಹಿರಿಯ ಸಮಾಜ ಸೇವಕ ತೊರಗಲ್ ಅಂತೇಳಿ. ನಾನು ಕೊಟ್ಬಿಡ್ತೀನಿ ನಿಮ್ ಕಾಗೆ ಏನಂತೇಳಿ ಕಡ್ಡಿ ಬಿಡ್ತೀನಿ, ನೀವೇ ಬೆಂಕಿ ಹಚ್ಬಿಡ್ರಿ. ಬಿಹಾರದಲ್ಲಿ ನಡೆದಂತ ಘಟನೆ ದಿಲ್ಲಿ ಒಳಗ ಪಾಪ ಮನನ್ನೊಂದು ಪ್ರತಿಭಟಿಸುವಾಗ ಇದನ್ನ ಯಾಕೆ ತಂದು ತೋರಿಸಿದ್ರಿ? ಆಮೇಲೆ ಮುಲ್ಲಾ ಅಂತ ಹೆಂಗ್ ಪರಿಗಣಿಸಿದ್ರಿ? ಅವ್ ಕತೀಬನು ಆಗ್ಬೋದು, ಪಠಾಣ ಆಗ್ಬೋದು, ಸೈಯದ್ ಆಗ್ಬೋದು. ನಮ್ಮಲ್ಲಿ ಶೇಖ್ ಸೈಯದ್ ಮೊಘಲ್ ಪಠಾಣ್ ಅಂತದಾವ್ ಮುಸಲ್ಮಾನರು ಬಾಂಧವರು ಇದ್ರೊಳಗೆ ತತ್ವ ಒಳಗೆ. ಅವ ಪಠಾಣ ಆಗಿರ್ಬೋದು, ಅಥವಾ ಸೈಯದ್ ಆಗಿರ್ಬೋದು, ಅಥವಾ ಶೇಖ್ ಆಗಿರ್ಬೋದು. ಮುಲ್ಲಾನಂತ ಹೆಂಗ್ ಗುರ್ತಿಸಿದ್ರಿ ನೀವು? ಹೆಂಗ್ ಗೊತ್ತು ಹಿಡಿದಿರಿ ಅದನ್ನ ಮುಲ್ಲಾ ಅಂತೇಳಿ? ಅದನ್ನ ಮುಸ್ಲಿಮ್ಸ್ಗೆ ಮುಲ್ಲಾ ಆಗ್ಬೇಕು. ನಿಮ್ದೊಂದೇ ತತ್ವ ಸಿದ್ಧಾಂತ. ಮುಸ್ಲಿಮ್ಸ್ ಯಾರದಲ್ಲ, ಮುಲ್ಲಾಗಳದ್ದು ಮುಸ್ಲಿಮ್ಸ್ ಎಲ್ಲ ಬಂದ್ರಿ ಇಲ್ಲಿ. ನಾ ಅವ್ರಿಗೆ ಹೇಳಿಲ್ಲ, ಮುಸ್ಲಿಮ್ಸ್ ಹೇಳಿಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲಿ ನಿಮ್ಗೆ ಉತ್ತರ ಕೊಡೋರು ಯಾರಿಲ್ಲ, ಸರಿಯಾಗಿ ಉತ್ತರ ನಿಮ್ಗೆ ಯಾರು ಕೊಟ್ಟಿಲ್ಲ ಇಲ್ಲಿವರೆಗೆ. ಮುಲ್ಲಾಗಳು ಇವೆಲ್ಲ ಉಚ್ಚಾರ ಬಹು ಉಚ್ಚಾರ ಆಗ್ತಾವ. ಬರೀ ಮುಲ್ಲಾ ಅಂತ ಅಷ್ಟೇ ಹೇಳಿದ್ರಿ ನೀವು, ಒಬ್ಬನಿಗೆ ಆಗ್ತಿತ್ತು. ಮುಲ್ಲಾಗಳಿಗೆ 4 ಎದಿ ಹೇಳಿದ್ರೆ 4 ಅಕ್ಷರ ಇಲ್ಲ. ಇವ್ರು ಯಾಕೆ ನೀಟಿಗೂ ಇವ್ರಿಗೆ ಏನ್ ಸಂಬಂಧ ಅಂತ ಹೇಳಿದ್ರೆ, ಮುಲ್ಲಾನ ಮಕ್ಕಳಿಲ್ಲ, ಅಲ್ಲಿ ಮುಸ್ಲಿಮ್ಸ್ ಮಕ್ಕಳಿಲ್ಲ, ಕಲ್ತಿಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಹರೀಶ್ಗೆ 12 ವರ್ಷದೊಳಗೆ ನೀವು ಈ ನಮ್ಮನ್ನ ಪರಿವರ್ತನೆ ಆಗಿ ಮಾತಾಡ್ತಾ ಇದ್ದೀರಿ. ಈ ಮುಲ್ಲಾಗಳು 1200 ವರ್ಷ ದೇಶ ಆಳ್ಯಾರ. ಇದೆಲ್ಲ ಗೊತ್ತಿದ್ದು ವಿಷಯ ಇತಿಹಾಸ. ಮುಲ್ಲಾಗಳು ನಮ್ಮ ಭಾರತ ದೇಶ ಆಳ್ಯಾರ ಅವರು ಎಷ್ಟಲೇ 1200 ವರ್ಷಗಳಿಂದ. ನೀವು 2012ರಿಂದ ಈಗ ಹಾಳಾಗತ್ತೀರಿ. ಈ ನಮ್ಮನ್ನ ಅಪರಾಧ ಮಾತಾಡ್ತೀರಿ. ಆಮೇಲೆ ಮುಲ್ಲಾಗಳ ಮಕ್ಕಳು, ಮುಸ್ಲಿಮ್ಸ್ ಮಕ್ಕಳು ಎಷ್ಟು ಉನ್ನತ ಸ್ಥಾನದಲ್ಲಿಲ್ಲ. ದೇಶದ ಪ್ರಧಾನಮಂತ್ರಿ ಒಂದು ಸ್ಥಾನಮಾನ ಬಿಟ್ಟು ಎಲ್ಲ ಸ್ಥಾನಮಾನಗಳಿಗೆ ಕೆಟ್ಟಿಸ್ಕೊಂಡ್ರ ಮುಸ್ಲಿಮ್ಸ್ ಜನಾಂಗದ. ರಾಜ್ಯಪಾಲ ಗವರ್ನರ್ ಸಿಗ್ತಾರೆ, ನಿಮ್ಗೆ ಮುಖ್ಯಮಂತ್ರಿಗಳು ಸಿಗ್ತಾರೆ, ಗೃಹ ಸಚಿವರು ಸಿಗ್ತಾರೆ. ಮುಫ್ತಿ ಮೊಹಮ್ಮದ್ ಸಯೀದ್ ಗೃಹ ಸಚಿವರಾಗಿದ್ರು, ನೆನಪದ ನಿಮ್ಗೆ? ಗೃಹ ಸಚಿವರು ಮುಫ್ತಿ ಮೊಹಮ್ಮದ್ ಸಯೀದ್ ಅಂತೇಳಿ. ರಾಷ್ಟ್ರಪತಿ ಡಾಕ್ಟರ್ ಜಾಕೀರ್ ಹುಸೇನ್, ಫಕ್ರುದ್ದೀನ್ ಅಲಿ ಅಹ್ಮದ್, APJ ಅಬ್ದುಲ್ ಕಲಾಂ, ರಾಷ್ಟ್ರಪತಿ ಉನ್ನತ ಸ್ಥಾನದ ನಮ್ಮ ದೇಶದ್ದು. ಅಂತ ಸ್ಥಾನಮಾನೊಳಗೆ ಸ್ಥಾನ ಗಿಟ್ಟಿಸ್ಕೊಂಡ್ರ ಮುಸ್ಲಿಮ್ಸ್ ಮಂದಿ. ಏನ್ ಇಲ್ಲಿ ಯಾಕೆ ಹೇಳ್ತೀರಿ? ಏನ್ ಬೇಕು ನಿಮ್ಗೆ? APJ ಅಬ್ದುಲ್ ಕಲಾಂ ಯಾವ ಮನುಷ್ಯ ಅವ, ಹೆಂಗಿದ್ದ? ಅವನಿಂದ ಮಿಸೈಲ್ ಹಾರಿಸೋದು, ಮಿಸೈಲ್ ಬಗ್ಗೆ ತಿಳ್ಕೊಂಡ್ರಿ ನೀವು, ಸೈನ್ಸ್ ತಿಳ್ಕೊಂಡ್ರಿ. ಅವರೇನ್ ರಾಷ್ಟ್ರಪತಿ ಹುದ್ದೆ ಕೇಳಿಲ್ಲ. ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ ಕರ್ಕೊಂಡ್ಬಂದ್ರು. APJ ಅಬ್ದುಲ್ ಕಲಾಂ, ತುಮಕು ಮೇರಾ ಪಹಲಾ ಸಲಾಂ, ಆइए तुम राष्ट्रपति होता आप अलंकरिसिए.
ಅಂತ ಹೇಳಿದ್ರು. ಇಷ್ಟೆಲ್ಲ ಮನೆಗೆ ಹೋಗೋ ಕರ್ಕೊಂಬಂದ್ ರಾಷ್ಟ್ರಪತಿ ಮಾಡ್ತಾರಂದ್ರೆ ಮುಸ್ಲಿಂ ಜನ ಹೆಂಗ್ ನಡ್ಕೊಂಡಿರ್ಬೇಕು ಈ ದೇಶಕ್ಕೆ? ಆಮೇಲೆ ಹಿಂಗ್ ಮಾಡಿದ ತಕ್ಷಣ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಆಗ್ಲಿ, ಯಾರೋ ಪಕ್ಷದ ಅಧ್ಯಕ್ಷ ರಾಮ್ಯಾ ಶೀನ್ಯಾ ಕ್ವಾನ್ಯಾ, ಯಾರೋ ಪಕ್ಷದ ವರಿಷ್ಠರಾಗ್ಲಿ ಅವ್ರು ಕರೆಸಿ ತಾಕೀತ್ ಮಾಡಿ ಹಿಂಗೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದೀರಿ ನೀವು. ಅದಕ್ಕೆ ಮತ್ತೆ ಬೆನ್ನೆ ಹತ್ತ ಪ್ರತಿಭಟನೆ ಮಾಡೋದು, ಅದನ್ನ ರಸ್ತಾ ರೋಕ ಚಳವಳಿ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ವಿಜಯೇಂದ್ರ ಹೇಳಿಕೆ ಏನಿದು? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಹುಚ್ಚರಂತೆ ವರ್ತಿಸ್ತಾ ಇದ್ದಾರಲ್ಲ. ನಿಮ್ಗೆ ನಾ ಈಗ ಒಂದು ಪ್ರೆಸ್ ಮೀಟಿಂಗ್ ಹೇಳಿಕ್ ಪ್ರೆಸ್ ಮೀಟಿಂಗ್ನ ಪ್ರೆಸ್ನಾಗ ಹೇಳಿದ್ನ, ಈಗ ನೀವು ವಿದೂಷಕ ಕವಿ ಅಂತೆ ವರ್ತಿಸ್ತಾ ಇದ್ದೀರಿ, ವಿದೂಷಕ ಕವಿ ಅಂತ ವರ್ತಿಸ್ತಾ ಇದ್ದೀರಿ. ಹೇಳುದು ಹೇಳಿದ್ಮೇಲೆ ಮತ್ತೆ ಜಾರ್ಕೊಂಡ್ಬಿಡುದು. ಯಾಕೆ ಹೇಳಿ ಅಂತ ಹೇಳ್ಬಿಡ್ರಲ್ಲ. ನಿಮ್ಗೆ ಯಾರು ಏನ್ ಮಾಡೋರು ಅದಾರ ಹೇಳಿ ಅಂತ ಹೇಳಿದ್ರೆ? ನಾವು ಮುಸ್ಲಿಂ ಜಗಳ ಮಾಡೋರಲ್ಲ, ನಾವು ಬೇಡ, ನಮಗೆ ಜಗಳ ಬೇಡ, ನಾವು ಶಾಂತಿ ದೂತರು, ಬೇಡ ನಮಗೆ ಜಗಳ. ಹೇಳಿ ಅಲ್ಲ ನೋಡ್ಕೋತಾ ಅಂತ ಹೇಳ್ತೀವಿ ನಾವು. ಹಿಂಗೆಲ್ಲ ಹೇಳುದ? ಯಾವಾಗಲೂ ಮಾತಾಡ್ಬೇಕಾರ ನಾಲ್ಗೆ ಹಿತಿ ಹೇಳ್ಬೇಕು. ಈಗಾಗಲೇ ಮುಸ್ಲಿಮರ ಬಗ್ಗೆ ಮಾತಾಡೋದಂತ ವ್ಯಕ್ತಿಗಳು ಏನನ್ನಾದ್ರು ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿರು ಅವ್ರ ನಾವು ಹೆಸರು ಇಲ್ದಂಗ ಆಗ್ಬಿಡ್ತು. ಅನಂತಕುಮಾರ್ ಹೆಗಡೆ ಏನಾಯ್ತು? ಬಹಳ ಮಂದಿ ಹೆಸರು ಒಂದೊಂದು ಹೆಸರು ಹೊಡಿದಲ್ಲ ನಾನು. ಪ್ರವೀಣ್ ಭಾಯ್ ತೊಗಾಡಿಯ ಹೆಂಗೆ ಹೇಳ್ತಿದ್ದ. ಮೊನ್ನೆ ಚಕ್ರ ಬೆಲೆ ಸೊಲೆ ಬೆಲೆಗೆ ಉತ್ತರ ಕೊಟ್ಟಿವಿ. ಇನ್ನೂವರೆಗೆ ಅವ ಈ ಟೈಪ್ ಹೇಳಿ ಯಾರು ತದ್ವಿರುದ್ಧ ಮಾತಾಡ್ತಾ ಇಲ್ಲ. ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ? ನಾವು ಪರಕೀರೇನು? ನಾವೇನು ಅಮೆರಿಕದಿಂದ ಬಂದೀವಿ? ಇದ ಭಾರತ ಮಾತೆಯಲ್ಲಿ ಬಟ್ಟೆಯಲ್ಲಿ ಹುಟ್ಟಿ, ಇದ ಭಾರತ ಮಾತೆಯಲ್ಲಿ ಬಟ್ಟೆಯಲ್ಲಿ ವಿಲೀನರಾಗೋರು ನಾವು. ಎಲ್ಲರೂ ಭಾರತೀಯರು ನಾವು. ಯಾಕೆ ಮಾಡ್ತೀರಿ ಹಿಂಗ? ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗದ? ಒಂದಕ್ಕೊಂದು ಒಳ್ಳೆ ರೀತಿಯಾದ ತಾಯಿ ಮಕ್ಕಳಂತೆ ಅಣ್ಣ ತಮ್ಮರಂತೆ ವರ್ತಿಸ್ತೋ ಅಂತ ನಕ್ಕೊಂದು ಕೇಳ್ಕೊಂತ ಜೀವನ ಕಳೀನು. ಈ ಟೈಪ್ ಹೇಳಿ ಮನಸ್ಸು ಯಾಕೆ ನೋಯಿಸ್ತೀರಿ? ಅಪ್ಪ ಅಲ್ಲಿ ನೀಟ್ ಎಕ್ಸಾಮ್ ಬಗ್ಗೆ ಅದನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ 21 ವಿದ್ಯಾರ್ಥಿಗಳು ಮನನ್ನೊಂದು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದ್ರ ಬಗ್ಗೆ ಯಾರು ಕಾಳಜಿ ಇದೆಯಾ? ಸರ್ಕಾರ ಕೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ಲಿ, ಏನೇನು ಮಾಡ್ಲಿ. ಅಂತ ಮಾಡುವ ಹೊತ್ನ್ಯಾಗ ಬರೀ ಆ ಹಿಂದೂಗಳು ಅಷ್ಟ ಅದಾರಲ್ಲಿ, ಕ್ರಿಶ್ಚಿಯನ್ರ ಅಷ್ಟ ಅದಾರ, ಮುಸ್ಲಿಮ್ಸ್ ಅಷ್ಟ ಅದಾರ, ಎಲ್ಲಾ ಜನಾಂಗದವರು ಸ್ಟೂಡೆಂಟ್ಗಳಲ್ಲಿ ಮನನೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂಥವ್ರನ್ನೇ ಸಪೋರ್ಟ್ ಮಾಡೋದು ಬಿಟ್ಟು ಯಾಕಪ್ಪ? ಅದರಲ್ಲಿ ಕೆಲವೊಬ್ರು ರಾಜಕೀಯ ಮಂದಿ ಅದನ್ನ ಪ್ರಧಾನಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು, ಅವ್ನು ರಾಜೀನಾಮೆ ಕೊಟ್ಟರೆ ಸಮಸ್ಯೆ ಬಗೆಹರಿಬಿಡ್ತದೆ, ಅವ್ನು ರಾಜೀನಾಮೆ ಯಾಕೆ ಕೇಳ್ತೀರಿ? ಯಾಕೆ ಅವ್ನು ಯಾವ ಅಧಿಕಾರಿ ಮಾಡಲ್ಲ, ಅವ್ಗ ಆಕ್ಷನ್ ತಗೋರಿಪ್ಪ ಅಂತ ಧರ್ಮೇಂದ್ರ ಪ್ರಧಾನ ಪ್ರಚಾರ ಮಾಡ್ರಿ. ಅವ್ನು ರಾಜೀನಾಮೆ ಕೊಡ್ರಿ, ರಾಜೀನಾಮೆ ಕೊಟ್ರೆ ರಾಜೀನಾಮೆ ಯಾಕೆ ಕೇಳಕ್ ಹೋಗ್ತೀರಿ? ಏನ್ ರಾಜೀನಾಮೆ ಕೊಟ್ರೆ ಸಮಸ್ಯೆ ಬಗೆಹರಿ ಬಿಡ್ತದೆ? ಪಾಪ ಅವ್ಗೆ ರಾಜೀನಾಮೆ ಕೊಡಿಸಿ ಅವಂಗ ಇದು ಮಾಡ್ಬಿಟ್ರಿ. ರಾಜಕೀಯ ಮಂದಿ ನೀವು. ನಾ ಯಾರು ರಾಜಕೀಯ ಪಕ್ಷ ಅಲ್ಲ, ತಪ್ಪು ತಿಳಿಬೇಡ್ರಿ. ನಾ ಒಬ್ಬ ಸಮಾಜ ಸೇವಕ, ಹಿರಿಯ ಸಮಾಜ ಸೇವಕ. ಯಾವ ಪಾರ್ಟಿಯಿಂದ ಹೇಳ್ತಾ ಇದ್ದೀನಿ, ಯಾವ ಪಕ್ಷದಿಂದ ಹೇಳ್ತಾ ಇದ್ದೀನಿ ತಿಳಿಬೇಡ್ರಿ. ನಾವೊಬ್ಬ ಬಿಜೆಪಿ ನನ್ನ ಪಕ್ಷನ, ಕಾಂಗ್ರೆಸ್ ನನ್ನ ಪಕ್ಷನ, JDS ನನ್ನ ಪಕ್ಷನ, ಎಲ್ಲ ಪಕ್ಷದ ನಾನು ಹಿತಚಿಂತಕ. ಇದು ನಾನು ಕೆಟ್ಟ ಅನಿಸಿ ಹೇಳ್ತಾ ಇದ್ದೀನಿ. ಮುಲ್ಲಾಗಳಿಗೆ ಇವೆಲ್ಲ ವಿಚಾರ ಬೇರೆ ಬೇರೆ ಅದಾವ, ತಿಳ್ಕೊಬೇಕು ನೀವು. ಮುಲ್ಲಾಗಳು ಏನ್ ಸಂಬಂಧ ಅಂತ ಹೇಳಿದ್ರೆ ಹೇಳ್ಬಾರ್ದು, ಇನ್ನೊಂದ್ಸಲ ಹೇಳ್ಬೇಡ್ರಿ. ಆಮೇಲೆ ಈ ಹೇಳಿಕೆಗೆ ಪಕ್ಷದ ವರಿಷ್ಠರು ಬಾಯಿ ಮುಚ್ಚಿಸ್ರಿ, ಹೇಳ್ಬೇಡಪ್ಪ ಹಂಗೆ ತಾಕೀತ್ ಮಾಡಿ, ಒಳಗಿಂದ ಫೋನ್ ಮಾಡಿ ತಾಕೀತ್ ಮಾಡಿಸ್ರಿ. ಇದು ಹೇಳುದ್ ಬಿಟ್ಟು ಅದನ್ನ ನಾವು ಪ್ರತಿಭಟನೆ ಮಾಡ್ತೀವಿ, ಎಲ್ಲಿ ಬೇಕಾದ್ರೆ FIR ಆಗಿದೆ ನೀವ ತಗೊಂಡು ತಾಕೀತ್ ಮಾಡಿಬಿಟ್ಟಿದ್ರೆ, ಕ್ಷಮಾಪಣೆ ಅವ್ರು ಮಾಡ್ಕೊಂಡ್ಬಿಟ್ಟು ಹೆಚ್ಚಿಸಿದ್ರೆ ಮತ್ತ್ಯಾಕೆ FIR ಆಗ್ತಿದ್ದು? FIR ಮಾಡೋರು ನಾವ ಅವ್ರ ಗಂಟು ಬಿದ್ದಿದ್ದು. ಬಾಯಿ ತಪ್ಪಿ ಹೇಳನವ, ಯಾರು FIR ಮಾಡಂಗಿಲ್ಲ ಅಂತೇಳಿ ಎಲ್ಲಾ ಕಡೆ ಸುತ್ತು ಬರೆದ್ ಬಿಡ್ತಿತ್ತು. ನೀವು ಹೇಳಿದ್ರಿ ನಂಗೆ? ಹೇಳಿಲ್ಲ. ವಿಜೇಂದ್ರ ಅವರೇ, ತಿಳ್ಕೊಬೇಕು ನೀವು. ಮೌನ ಸ್ಥಾನದಲ್ಲಿದ್ದೀರಿ. ನಿಮ್ಮಪ್ಪ ಹೆಂಗಿದ್ರು? ನಿಮ್ಮಪ್ಪ BS ಯಡಿಯೂರಪ್ಪ ಅವರು ಜಾತ್ಯತೀತರು. ಎಲ್ಲಾ ಸಮಾಜ ಬಾಂಧವರು ಅವ್ರು ಇನ್ನೂ ನೆನೆಸ್ತಾರ. ಅಟಲ್ ಬಿಹಾರಿ ವಾಜಪೇಯಿ ಹೆಂಗ್ ನೆನೆಸ್ತಾವಲ್ಲ ಹಂಗೆ ನೆನೆಸ್ತಾರ. ತಿಳ್ಕೊಬೇಕು ನೀವು. ಇನ್ಮೇಲೆ ಹಾಗೆ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾವುದೂ ತದ್ವಿರುದ್ಧ ಯಾರು ವ್ಯಕ್ತಿ ಹೇಳಕ್ ಹೋಗ್ಬೇಡ್ರಿ. ಎಲ್ಲರೂ ನಮ್ಮವ್ರೆ, ನಾವು ಭಾರತೀಯರು. ಎಲೆಕ್ಷನ್ದಲ್ಲಿ ನಾ ಟಮ್ಕಾ BJP ಕಾಂಗ್ರೆಸ್, ಎಲೆಕ್ಷನ್ ಆದ್ಮೇಲೆ ನಾವು ಒಂದು ತಾಯಿ ಮಕ್ಕಳು. ಈ ಚೀಟಿ ರೇವಿಗೆ ಏರೋದು ನನಗೆ ತೊಂದರೆ, ನನಗೆ ಕೆಟ್ಟ ಅನಿಸ್ತದೆ. ನನಗೆ ಏನಾದ್ರು ಚೀಟಿ ರೇವಿಗೆ ತೊಂದರೆ. ನಾವು ಭಾರತೀಯರು, ಕನ್ನಡ ನಾಡಿನ ಪ್ರಜೆಗಳು ಈ ಶಾಂತಿಯ ತೋಟದಲ್ಲಿ ಒಳ್ಳೆ ರೀತಿ ತಾಯಿ ಮಕ್ಕಳನ್ನು ಜೀವಿಸ್ತಾ ಇದ್ದೀವಿ. ಖಬರ್ದಾರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.